ಅದೆಲ್ಲ ಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅವರೆಲ್ಲ ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಯಾವುದೇ ಸಮಸ್ಯೆ ಯಾವುದು ಕೂಡ ಇಲ್ಲ. ಅವರು ಹ್ಯಾಂಡಲ್ ಮಾಡ್ತಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ಅವ್ರನ್ನ ಭೇಟಿ ಮಾಡಿದ್ದಾರೆ ಮತ್ತು ಪಕ್ಷದ ಅಧ್ಯಕ್ಷರು ಕೂಡ, ನೂತನವಾಗಿ ಬಂದಿರತಕ್ಕಂಥ ಅಧ್ಯಕ್ಷರು ಅವರು ಕೂಡ ಹ್ಯಾಂಡಲ್ ಮಾಡ್ತಾರೆ. ತಕ್ಷಣಕ್ಕೆ ಇಷ್ಟೊಂದೆಲ್ಲ ಬೆಳವಣಿಗೆಗಳಾಗ್ತಾ ಇರೋದು ಬಿಜೆಪಿ ಅವರಿಗೆ, ವಿಪಕ್ಷಗಳಿಗೆ ಆಹಾರ ಆಗ್ತಿದೆ. ಪಾಲಿಟಿಕ್ಸ್ ಅಲ್ಲಿ ಇದೆಲ್ಲ ಸ್ವಾಭಾವಿಕವಾಗಿ ನಡೀತಾ ಇರುತ್ತೆ. ಆದ್ರೆ ಇದನ್ನ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋದು ಅಷ್ಟೇ ನಮ್ಮ ಕೆಲಸ. ಏನೋ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ಅದರ ಪ್ರಕಾರ ಮುಂದಕ್ಕೆ ಹೋಗ್ತೀವಿ ನಾವು. ನಿನ್ನೆ ಭೇಟಿ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಒಂದ್ಸರಿ ಭೇಟಿ ಮಾಡ್ತಾರೆ. ಮುನಿಯಪ್ಪನವ್ರದ್ದೇನು ಸಮಸ್ಯೆ ಇಲ್ಲ. ಮುನಿಯಪ್ಪನವ್ರದ್ದೇನು ಸಮಸ್ಯೆ ಇಲ್ಲ. ನಿನ್ನೆ ರಾಹುಲ್ ಗಾಂಧಿ ಅವರು ನಾವೆಲ್ಲ ಜೊತೆಯಲ್ಲಿದ್ವಲ್ಲ, ಆಗ ಅವರು ಏನು ಕೇಳಿದ್ರು, ಏನಾದರೂ ಸಮಸ್ಯೆ ಇದೆಯಾ ಅಂತ. ಏನಿಲ್ಲ ಸಮಸ್ಯೆ ಅಂತ ಹೇಳಿದ್ದಾರೆ. ಸರ್, ತಾವು ಡಿಸಿಎಂ ಆಗಿ ಅಧಿಕಾರ ವಹಿಸ್ಕೊಂಡಿದ್ದೀರಿ. ತಮ್ಮ ವಿಷನ್ಸ್ ಬಗ್ಗೆ ನಾನೊಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಅನೇಕ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತೀನಿ. ನಿನ್ನೆ ತಾನೇ ಒಂದು ಸಭೆಯನ್ನು ಮಾಡಿದೆ. ಒಂದು 2-3 ಗಂಟೆ ನಮ್ಮ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಕರೆದು ಮಾತಾಡಿದ್ದೀನಿ. ನಿರ್ದಿಷ್ಟವಾಗಿರ್ತಕ್ಕಂಥ ನಮ್ಮ ಫ್ಯೂಚರಿಸ್ಟಿಕ್ ಇದು ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ನಮ್ಮ ಉದ್ದೇಶಗಳೇನಿದ್ದಾವೆ, ನಾವು ಒಂದು ಟೈಮ್ ಫ್ರೇಮ್ನಲ್ಲಿ ಏನೆಲ್ಲ ಮಾಡ್ಬೋದು. ಇರ್ತಕ್ಕಂಥ ಸಮಯ ಭಾಳ ಕಡಿಮೆ ಇದೆ, 2 ವರ್ಷ ಭಾಳ ಕಡಿಮೆ ಸಮಯ ಇದೆ. ಅದರಲ್ಲಿ ಏನೆಲ್ಲ ಮಾಡಬೇಕು ರಾಜ್ಯದ ಜನತೆಗೆ ಕಂದಾಯ ಇಲಾಖೆಯಲ್ಲಿ ಅನ್ನೋದು ಈಗಾಗಲೇ ಮಾನ್ಯ ಕೃಷ್ಣ ಬೈರೇಗೌಡರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಭಾಳ ಅನೇಕ ಬದಲಾವಣೆಗಳನ್ನು ತಂದಿದ್ದಾರೆ. ಹೊಸ ಕಾನೂನುಗಳನ್ನು, ನಿಯಮಗಳನ್ನು ಎಲ್ಲ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಕೆಲವೆಲ್ಲ ಪ್ರಥಮ ಬಾರಿಗೆ ಮಾಡಿರ್ತಕ್ಕಂಥದ್ದೆಲ್ಲ ಅವ್ರು ಮಾಡಿ ಹೋಗಿದ್ದಾರೆ. ಅದನ್ನು ಮುಂದುವರಿಸಬೇಕು. ಮತ್ತು ಇನ್ನೂ ಹೊಸದಾಗಿ ಏನು ಸಮಸ್ಯೆಗಳು ಬರ್ತವೆ, ಅದು ರಿಕ್ರೂಟ್ಮೆಂಟ್ ಇರ್ಬೋದು, ಪ್ರಮೋಷನ್ಸ್ ಇರ್ಬೋದು, ಇಂಟರ್ನಲಿ ಡಿಪಾರ್ಟ್ಮೆಂಟಲ್ಲಿ, ಅದು ಒಂದು ಭಾಗ. ಇನ್ನೊಂದು ಭಾಗ ಅನೇಕ ಸಮಸ್ಯೆಗಳು ರೈತರ ಹಂತದಲ್ಲಿ, ತಾಲೂಕು ಮಟ್ಟದಲ್ಲಿ ರೈತರಿಗೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಭೂ ರಕ್ಷಣೆಗೆ ಏನು ಮಾಡಬೇಕು ಅಂತಕ್ಕಂಥದ್ದು, ಆಮೇಲೆ ಹಕ್ಕುಗಳನ್ನು ಕೊಡ್ತಕ್ಕಂಥದ್ದು, ಅದೆಲ್ಲ ಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅವರೆಲ್ಲ ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಯಾವುದೇ ಸಮಸ್ಯೆ ಯಾವುದು ಕೂಡ ಇಲ್ಲ. ಅವರು ಹ್ಯಾಂಡಲ್ ಮಾಡ್ತಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ಅವ್ರನ್ನ ಭೇಟಿ ಮಾಡಿದ್ದಾರೆ ಮತ್ತು ಪಕ್ಷದ ಅಧ್ಯಕ್ಷರು ಕೂಡ, ನೂತನವಾಗಿ ಬಂದಿರತಕ್ಕಂಥ ಅಧ್ಯಕ್ಷರು ಅವರು ಕೂಡ ಹ್ಯಾಂಡಲ್ ಮಾಡ್ತಾರೆ. ತಕ್ಷಣಕ್ಕೆ ಇಷ್ಟೊಂದೆಲ್ಲ ಬೆಳವಣಿಗೆಗಳಾಗ್ತಾ ಇರೋದು ಬಿಜೆಪಿ ಅವರಿಗೆ, ವಿಪಕ್ಷಗಳಿಗೆ ಆಹಾರ ಆಗ್ತಿದೆ. ಪಾಲಿಟಿಕ್ಸ್ ಅಲ್ಲಿ ಇದೆಲ್ಲ ಸ್ವಾಭಾವಿಕವಾಗಿ ನಡೀತಾ ಇರುತ್ತೆ. ಆದ್ರೆ ಇದನ್ನ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋದು ಅಷ್ಟೇ ನಮ್ಮ ಕೆಲಸ. ಏನೋ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ಅದರ ಪ್ರಕಾರ ಮುಂದಕ್ಕೆ ಹೋಗ್ತೀವಿ ನಾವು. ನಿನ್ನೆ ಭೇಟಿ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಒಂದ್ಸರಿ ಭೇಟಿ ಮಾಡ್ತಾರೆ. ಮುನಿಯಪ್ಪನವ್ರದ್ದೇನು ಸಮಸ್ಯೆ ಇಲ್ಲ. ಮುನಿಯಪ್ಪನವ್ರದ್ದೇನು ಸಮಸ್ಯೆ ಇಲ್ಲ. ನಿನ್ನೆ ರಾಹುಲ್ ಗಾಂಧಿ ಅವರು ನಾವೆಲ್ಲ ಜೊತೆಯಲ್ಲಿದ್ವಲ್ಲ, ಆಗ ಅವರು ಏನು ಕೇಳಿದ್ರು, ಏನಾದರೂ ಸಮಸ್ಯೆ ಇದೆಯಾ ಅಂತ. ಏನಿಲ್ಲ ಸಮಸ್ಯೆ ಅಂತ ಹೇಳಿದ್ದಾರೆ. ಸರ್, ತಾವು ಡಿಸಿಎಂ ಆಗಿ ಅಧಿಕಾರ ವಹಿಸ್ಕೊಂಡಿದ್ದೀರಿ. ತಮ್ಮ ವಿಷನ್ಸ್ ಬಗ್ಗೆ ನಾನೊಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಅನೇಕ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತೀನಿ. ನಿನ್ನೆ ತಾನೇ ಒಂದು ಸಭೆಯನ್ನು ಮಾಡಿದೆ. ಒಂದು 2-3 ಗಂಟೆ ನಮ್ಮ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಕರೆದು ಮಾತಾಡಿದ್ದೀನಿ. ನಿರ್ದಿಷ್ಟವಾಗಿರ್ತಕ್ಕಂಥ ನಮ್ಮ ಫ್ಯೂಚರಿಸ್ಟಿಕ್ ಇದು ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ನಮ್ಮ ಉದ್ದೇಶಗಳೇನಿದ್ದಾವೆ, ನಾವು ಒಂದು ಟೈಮ್ ಫ್ರೇಮ್ನಲ್ಲಿ ಏನೆಲ್ಲ ಮಾಡ್ಬೋದು. ಇರ್ತಕ್ಕಂಥ ಸಮಯ ಭಾಳ ಕಡಿಮೆ ಇದೆ, 2 ವರ್ಷ ಭಾಳ ಕಡಿಮೆ ಸಮಯ ಇದೆ.
ಅದರಲ್ಲಿ ಏನೆಲ್ಲ ಮಾಡಬೇಕು ರಾಜ್ಯದ ಜನತೆಗೆ ಕಂದಾಯ ಇಲಾಖೆಯಲ್ಲಿ ಅನ್ನೋದು ಈಗಾಗಲೇ ಮಾನ್ಯ ಕೃಷ್ಣ ಬೈರೇಗೌಡರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಬಹಳ ಅನೇಕ ಬದಲಾವಣೆಗಳನ್ನು ತಂದಿದ್ದಾರೆ. ಹೊಸ ಹೊಸ ಕಾನೂನುಗಳನ್ನು ನಿಯಮಗಳನ್ನು ಎಲ್ಲ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಕೆಲವೆಲ್ಲ ಪ್ರಥಮ ಬಾರಿಗೆ ಮಾಡಿರ್ತಕ್ಕಂಥದ್ದೆಲ್ಲ ಅವ್ರು ಮಾಡಿ ಹೋಗಿದ್ದಾರೆ. ಅದನ್ನೇ ಮುಂದುವರಿಸಬೇಕು. ಮತ್ತು ಇನ್ನೂ ಹೊಸದಾಗಿ ಏನು ಸಮಸ್ಯೆಗಳು ಬರ್ತವೆ, ಅದು ರಿಕ್ರೂಟ್ಮೆಂಟ್ ಇರ್ಬೋದು, ಪ್ರಮೋಷನ್ಸ್ ಇರ್ಬೋದು, ಇಂಟರ್ನಲಿ ಡಿಪಾರ್ಟ್ಮೆಂಟಲ್ಲಿ ಅದು ಒಂದು ಭಾಗ. ಇನ್ನೊಂದು ಭಾಗ ಅನೇಕ ಸಮಸ್ಯೆಗಳು ರೈತರ ಹಂತದಲ್ಲಿ, ತಾಲೂಕು ಮಟ್ಟದಲ್ಲಿ ರೈತರಿಗೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಭೂ ರಕ್ಷಣೆಗೆ ಏನು ಮಾಡಬೇಕು ಅಂತಕ್ಕಂಥದ್ದು, ಆಮೇಲೆ ಹಕ್ಕುಗಳನ್ನು ಕೊಡ್ತಕ್ಕಂಥದ್ದು ಅದೆಲ್ಲ ಮಾಡಬೇಕು.